ಐಡೆಂಟಿಟಿ ಅಂದರೆ ಗೊತ್ತಿಲ್ಲ ಈಗ ಧ್ವಜಾರೋಹಣ ಕಾರ್ಯಕ್ರಮ ಮಾನ್ಯ ತಹಸೀಲ್ದಾರ್ ಮೂಡಿಗೆರೆಯವರಿಂದ ಧ್ವಜಾರೋಹಣ. ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಮಾನ್ಯ ತಹಸೀಲ್ದಾರ್ ಅವರಿಗೆ ಧನ್ಯವಾದಗಳು. ಈಗ ಈ ದಿನದ ಸಂದೇಶವನ್ನು ಅವರು ನುಡಿಯಬೇಕಾಗಿ ವಿನಂತಿ. ಕ್ಯಾಮ್ರಾ ವೈಟ್ ಮಾಡಿ
ಬಂದಿರುವಂಥ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಶಾಲೆ ಮಕ್ಕಳಿಗೆ ನನ್ನ ನಮನಗಳು ಹಾಗೂ ನನ್ನೆಲ್ಲ ಬಂಧು ಮಿತ್ರರಿಗೆ ನನ್ನ ನಮನಗಳು. ಸರ್ವರಿಗೂ 79ನೇ ಸ್ವತಂತ್ರ ಮಹೋತ್ಸವದ ಶುಭಾಶಯಗಳು. ಈ ದಿನ ನಾವೇನು ಸ್ವತಂತ್ರೋತ್ಸವವನ್ನು ಆಚರಿಸ್ತಾ ಇದ್ದೀವಿ, ಇದು ಸುಖ ಸುಮ್ಮನೆ ಸಿಕ್ಕಿದ್ದಂಥ ಸ್ವತಂತ್ರೋತ್ಸವ ಅಲ್ಲ. ನಾವು ಇವತ್ತು ಸ್ವತಂತ್ರವಾಗಿ ಶಾಂತಿಯುತವಾಗಿ ನಾವಿಲ್ಲಿ ನಿಂತಿದ್ದೀವಿ ಅಂದರೆ ಅದರ ಹಿಂದೆ ಲಕ್ಷಾಂತರ ಮಹನೀಯರ ಹೋರಾಟ, ಬಲಿದಾನ, ತ್ಯಾಗಗಳು ಇದ್ದಾವೆ. ಅಂಥ ಬಲಿದಾನವನ್ನು, ಮಹನೀಯರ ತ್ಯಾಗವನ್ನು ಸ್ಮರಿಸುವಂಥ ಸುದಿನ ಇವತ್ತು. ನಮ್ಮ ಭಾರತ ಅದೆಷ್ಟು ಶ್ರೀಮಂತವಾಗಿ ಸಮೃದ್ಧವಾಗಿತ್ತು ಅಂದರೆ, ನಮ್ಮ ಭಾರತದ ಜೊತೆ ವ್ಯಾಪಾರ ವಹಿವಾಟು ಮಾಡೋದು ಅದೆಷ್ಟೋ ಯುರೋಪ್ ದೇಶಗಳ ಪ್ರತಿಷ್ಠೆ ಮತ್ತು ಕನಸಾಗಿತ್ತು. ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಇವರೆಲ್ಲ ನಮ್ಮ ದೇಶನ ನಮ್ಮ ಸಾಂಬಾರ್ ಪದಾರ್ಥಗಳಾದ ಮೆಣಸು, ದಾಲ್ಚಿನ್ನಿ, ಏಲಕ್ಕಿ ಇದಕ್ಕಾಗಿ ಹುಡುಕೊಂಡು ಬಂದವರು ನಮ್ಮನ್ನೇ ಆಳೋದಕ್ಕೆ ಶುರು ಮಾಡ್ತಾರೆ. ನಮ್ಮ ದೇಶವನ್ನು ಲೂಟಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಂಥ ಗುಲಾಮಗಿರಿಯಿಂದ 200 ವರ್ಷ ಬ್ರಿಟಿಷರ ಆಳ್ವಿಕೆಯಿಂದ ನಲಗಿದ್ದ ನಮ್ಮನ್ನು ಬಿಡಿಸೋದಕ್ಕೆ ಭಾಳಷ್ಟು ಮಹನೀಯರು, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್, ಹಾಗೆ ಮಹಿಳಾ ಹೋರಾಟಗಾರರಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹೀಗೆ ಸಾಕಷ್ಟು ಸಾಮಾನ್ಯರು ಅವರ ರಕ್ತವನ್ನೇ ತೆತ್ತಿದ್ದಾರೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ನಮ್ಮಲ್ಲಿ 565 ರಾಜ ಸಂಸ್ಥಾನಗಳಿತ್ತು. ಅವೆಲ್ಲವೂ ಪ್ಯಾರಾಮೌಂಟಸಿಯನ್ನು ಒಪ್ಪಿಕೊಂಡು ಗುಲಾಮಗಿರಿಗೆ ತುತ್ತಾಗಿದ್ರು. ಆದರೆ ಒಂದೇ ಸತಿ ಯಾವಾಗ ಅವರು ಲ್ಯಾಪ್ಸ್ ಆಫ್ ಪ್ಯಾರಾಮೌಂಟಸಿಯನ್ನು ಡಿಕ್ಲೇರ್ ಮಾಡ್ತಾರೆ, ಆಗ ಎಲ್ಲರೂ ತಮ್ಮದೇ ಆದ ರಾಜ್ಯ, ತಮ್ಮದೇ ಆದ ನಾಣ್ಯ, ತಮ್ಮದೇ ಆದ ಸೈನ್ಯವನ್ನು ಇಟ್ಕೊಂಡು ಚಿತ್ರವಾಗಿದ್ದ ಭಾರತವನ್ನು ಒಟ್ಟುಗೂಡಿಸೋದಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮುಂದಾಗ್ತಾರೆ. ಅದೇ ರೀತಿ ವೈವಿಧ್ಯವಾದ ಸಂಸ್ಕೃತಿ, ವೈವಿಧ್ಯಮಯವಾದ ಭೌಗೋಳಿಕತೆ, ಹಾಗೆಯೇ ಹಲವಾರು ಜಾತಿ ಧರ್ಮಗಳುಳ್ಳಂತಹ ದೇಶಕ್ಕೆ ಒಂದೇ ಸಂವಿಧಾನವನ್ನು ರೂಪಿಸಿ ಒಂದೇ ಆಡಳಿತಾತ್ಮಕವಾಗಿ ಒಂದು ಮಾಡೋದಕ್ಕೆ ನಿಮ್ಮೆಲ್ಲರ ಅಂಬೇಡ್ಕರ್ ಅವರು ಮುಂದಾಗ್ತಾರೆ ಮತ್ತು ಯಶಸ್ವಿ ಕೂಡ ಆಗ್ತಾರೆ. ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ಹೋಗುವಾಗ ನಮ್ಮ ಬಡವಾಗಿತ್ತು. ಒಂದು ಕಡೆ ಹಸಿವಿನ ಲಕ್ಷಾಂತರ ಜನ ಹಸು ನೀಗುತ್ತಿದ್ದರು, ಮತ್ತೊಂದು ಕಡೆ ಧರ್ಮದ ಕೋಮು ಗಲಭೆಗಳು ಅಲ್ಲಲ್ಲಿ ಆಗ್ತಿದ್ವು. ಇದೆಲ್ಲ ಚಾಲೆಂಜಸ್ ಮಧ್ಯೆ ನಾವು ಒಂದು ಗಟ್ಟಿ ದೇಶವಾಗಿ ಭಾರತವಾಗಿ ಇವತ್ತು ನಿಂತಿದ್ದೀವಿ. ಹಸಿವಿನಿಂದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದ್ದೀವಿ. ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ರೈಸ್ ಆಗಿದ್ದೀವಿ, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್ ಆಗಿದ್ದೀವಿ. ಅದೇ ರೀತಿ ನಾವು ಮಂಗಳಯಾನವನ್ನು ಮಾಡಿದ್ದೀವಿ. ಯಾವ ದೇಶಗಳು ನಮ್ಮನ್ನು ಆವಾಡಿಗರ ದೇಶ ಅಂತಿದ್ವೋ ಅವ್ರ ಮುಂದೆ ನಾವು ಇವತ್ತು ಚಂದ್ರಯಾನವನ್ನು ಮಾಡಿ ಬಂದಿದ್ದೀವಿ. ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ತೋರ್ಕೊಂಡಿದ್ದೀವಿ. ಈ ರೀತಿಯಾಗಿ ಬೆಳೆದು ನಿಂತಿದೆ ನನ್ನ ಭಾರತ. ಅದೇ ರೀತಿ ನಮ್ಮಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಬೇಕಾಗಿದೆ. ನಾವು ಅಂದಿನಿಂದ ಇಂದಿನ ಜಾತಿ, ಧರ್ಮ ಇದೆಲ್ಲದರಲ್ಲಿ ಹೋರಾಟಗಳನ್ನ ಮುಂದುವರಿಸ್ಕೊಳ್ತಾ ಬಂದಿದ್ದೀವಿ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಕುಲ, ಒಂದೇ ಮತ, ನಾವೆಲ್ಲರೂ ಮಾನವರು ಅಂತ ಹೇಳಿ ನಾವು ಬದುಕಬೇಕಾಗಿದೆ. ಅದಕ್ಕೋಸ್ಕರ ನನ್ನ ಬದುಕು ಭಾರತ, ನನ್ನ ದೇಶ ಭಾರತ, ನನ್ನ ಪ್ರೀತಿ ಭಾರತ, ನನ್ನ ಉಸಿರು ಭಾರತ ಅಂತ ನಾವೆಲ್ಲರೂ ಬದುಕಿ ನಮ್ಮ ಒಂದು ಶ್ರೇಷ್ಠ ಭಾರತವನ್ನು ಕಟ್ಟೋಣ ಅಂತ ಹೇಳ್ತಾ ನಾನು ಈ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ದಿನದ ಸಂದೇಶವನ್ನು ನುಡಿದಂತಹ ಮಾನ್ಯ ತಹಸೀಲ್ದಾರ್ ಅವರು ಅಶ್ವಿನಿ ಎಸ್ ಹಾಗೂ ಮೂಡಿಗೆರೆ ತಾಲೂಕು ದಂಡಾಧಿಕಾರಿಗಳು ಇವರಿಗೆ ಧನ್ಯವಾದಗಳು. ವಿವಿಧ
ಶಾಲೆಗಳಿಂದ ಪಥಸಂಚಲನಕ್ಕೆ ಆಗಮಿಸಿರ್ತಕ್ಕಂತಹ ತಂಡಗಳ ವೀಕ್ಷಣೆಯನ್ನು ಮಾಡಲಾಗ್ತಾ ಇದೆ. ವಿವಿಧ ತಂಡಗಳ ವೀಕ್ಷಣೆಯನ್ನು ಮುಗಿಸಿ ಈಗ ಮುಖ್ಯ ಅತಿಥಿಗಳು ವೇದಿಕೆ ಕಡೆಗೆ ಆಗಮಿಸುತ್ತಿದ್ದಾರೆ. ಮುಂದಿನ ಕಾರ್ಯಕ್ರಮ ಪೆರೇಡ್ ಪುಷ್ಪವಾಗ್ತದೆ. ಇಲ್ಲಿ ಸ್ಟಾರ್ಟ್ ಆಗೋಗಿದೆ, ಮಾತ್ರ ಸಾಕಷ್ಟು ಆಗೋಗಿದೆ. ಬಾ 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 ಸ್ಟೇಜ್ ಪ್ರೋಗ್ರಾಮ್ ಈಗ. ಹಾಂ ಬನ್ನಿ ಬನ್ನಿ ಬನ್ನಿ, ಎಲ್ಲ ಇದ್ದಾರೆ. ಬಾ ಈಗ ಪೆರೇಡ್ ಪ್ರಾರಂಭವಾಗಲಿದೆ. ದಯಮಾಡಿ ಶಿಕ್ಷಕರುಗಳು ನಿಮ್ಮ ನಿಮ್ಮ ಟ್ರೂಪ್ ಹತ್ರ ಇರಿ. ಸ್ಟುಡಿಯೋ Attention! ನಾವಲ್ಲೂ ಇದೇ ತಲೆ ಇನ್ನೂ ನಿಜೆ ಬಂದಿಲ್ಲ ನಾವು.
ಪಥಸಂಚಲನ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಈಗ ಪಥಸಂಚಲನ ಕಾರ್ಯಕ್ರಮದಲ್ಲಿ ಮೂಡಿಗೆರೆಯ ಆರಕ್ಷಕ ಠಾಣಾ ಸಿಬ್ಬಂದಿಯವರು ಧ್ವಜವಂದನೆಯನ್ನು ಸಲ್ಲಿಸಲು ಆಗಮಿಸ್ತಾ ಇದ್ದಾರೆ. ಆನಂತರದಲ್ಲಿ ಬೆತನಿ ಪ್ರೌಢಶಾಲಾ ವಿಭಾಗದ ಹೆಣ್ಣು ಮಕ್ಕಳು ಧ್ವಜವಂದನೆಯನ್ನು ಸಮರ್ಪಿಸಲು ಆಗಮಿಸ್ತಾ ಇದ್ದಾರೆ. ಫಾಲೋ ಅಪ್ ಮಾಡಿ, ಗ್ಯಾಪ್ ಬಿಡಬೇಡಿ. ಪ್ರೌಢಶಾಲಾ ವಿಭಾಗದ ಹೆಣ್ಣು ಮಕ್ಕಳ ತಂಡ ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದೆ. ಹಾಗೆಯೇ ಅದನ್ನು ಅನುಸರಿಸಿ ಬೆತನಿ ಹಿರಿಯ ಪ್ರಾಥಮಿಕ ಶಾಲೆ ಬಿಳುಗುಳ ಈ ಶಾಲೆಯ ವಿದ್ಯಾರ್ಥಿನಿಯರು ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಆನಂತರದಲ್ಲಿ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರು ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಅನಂತರ ಸೈಂಟ್ ಮಾರ್ತಾಸ್ ಪ್ರೌಢಶಾಲಾ ವಿಭಾಗದ ಬಾಲಕಿಯರು ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಅದನ್ನೇ ಅನುಸರಿಸಿ ಸೈಂಟ್ ಮಾರ್ತಾಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ತಂಡ ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದೆ. ನಂತರದಲ್ಲಿ MES ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಮರ್ಪಿಸಲು ಆಗಮಿಸ್ತಾ ಇದ್ದಾರೆ. ಅನಂತರದಲ್ಲಿ MES ಕಪ್ಸ್ ತಂಡ ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದೆ. ಅನಂತರ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆ ಈ ಶಾಲಾ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಅನಂತರದಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮೂಡಿಗೆರೆ ಈ ವಿದ್ಯಾರ್ಥಿಗಳು ಭಾರತ್ ಸೇವಾದಳ ತಂಡ ಈ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಆನಂತರದಲ್ಲಿ ಒಟ್ರಿಟ್ ಶಾಲೆ
ಉಡ್ಪಿಟಿ ಶಾಲೆ ಮೂಡಿಗೆರೆ ಈ ತಂಡ ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದೆ. ಅನಂತರದಲ್ಲಿ ಸಂತ ಮಾರ್ತಾಸ್ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಅನಂತರದಲ್ಲಿ ಸಂತ ಮಾರ್ತಾಸ್ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕಿಯರ ವಿಭಾಗ ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದೆ. ಆನಂತರದಲ್ಲಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆ ಹಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆ ಈ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಆನಂತರದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿ ಶಾಲೆ BGS ಈ ಶಾಲೆಯ ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಇದನ್ನು ಅನುಸರಿಸಿ ಬಾಲಗಂಗಾಧರನಾಥ ಸ್ವಾಮೀಜಿ ಪ್ರೌಢಶಾಲಾ ಬಾಲಕರ ತಂಡ ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದೆ. ಆನಂತರದಲ್ಲಿ BGS ಬಾಲಗಂಗಾಧರನಾಥ ಸ್ವಾಮೀಜಿ ಶಾಲೆಯ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ತಂಡ ಧ್ವಜವಂದನೆಯನ್ನು ಸಮರ್ಪಿಸ್ತಾ ಇದೆ. ಅನಂತರ JS ಶಾಲೆ ಮೂಡಿಗೆರೆ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಮರ್ಪಿಸಲು ಆಗಮಿಸ್ತಾ ಇದ್ದಾರೆ. ಆನಂತರದಲ್ಲಿ ನಳಂದ ಆಂಗ್ಲ ಮಾಧ್ಯಮ ಶಾಲೆ ಮೂಡಿಗೆರೆ ಗೈಡ್ಸ್ ತಂಡ ಧ್ವಜವಂದನೆಯನ್ನು ಸಮರ್ಪಿಸಲು ಆಗಮಿಸ್ತಾ ಇದೆ. ಅದನ್ನು ಹಿಂಬಾಲಿಸಿ ನಳಂದ ಆಂಗ್ಲ ಶಾಲೆಯ ಸ್ಕೌಟ್ಸ್ ತಂಡ ಧ್ವಜವಂದನೆಯನ್ನು ಸಮರ್ಪಿಸಲು ಆಗಮಿಸ್ತಾ ಇದೆ. ಹಾಗೆಯೇ ನಳಂದ ಆಂಗ್ಲ ಮಾಧ್ಯಮ ಶಾಲೆಯ ಬಾಲಕಿಯರ ತಂಡ ಕೂಡ ಧ್ವಜವಂದನೆಯನ್ನು ಸಮರ್ಪಿಸಲು ಆಗಮಿಸ್ತಾ ಇದೆ. ಹಾಗೆಯೇ ಮಲೆನಾಡು ಗ್ಯಾರೇಜ್ ಮತ್ತು ಮಾಲೀಕರ ಸಂಘ ಮೂಡಿಗೆರೆ ಇವರು ಧ್ವಜವಂದನೆಯನ್ನು ಸಮರ್ಪಿಸಲು ಆಗಮಿಸ್ತಾ ಇದ್ದಾರೆ. ಮಲೆನಾಡು ಗ್ಯಾರೇಜ್ ಮಾಲೀಕರು ಮತ್ತು ಕಾರ್ಮಿಕರ ಸಂಘ ಮೂಡಿಗೆರೆ ಅದನ್ನು ಹಿಂಬಾಲಿಸಿ ಸಚೇತನ ಯುವಕ ಸಂಘ ಮೂಡಿಗೆರೆ ಇವರು ಧ್ವಜವಂದನೆಯನ್ನು ಸಮರ್ಪಿಸಲು ಆಗಮಿಸ್ತಾ ಇದ್ದಾರೆ. ಸಚೇತನ ಸಂಘ ಮೂಡಿಗೆರೆ
ಕಾರ್ಯಕ್ರಮದಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿದಂತಹ ಮೂಡಿಗೆರೆ ಆರಕ್ಷಕ ತಂಡ ಹಾಗೂ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀನಾಥ್ ರೆಡ್ಡಿ